ಯಾವ ವಿಶ್ವದಲ್ಲಿ ನವೋದಯ ಶಾಲೆ ರಾಜೀವ್ ಗಾಂಧಿ 25ರಲ್ಲಿ ರೆಸಿಡೆನ್ಸಿಯಲ್ ನಾನು ಫೈನಾನ್ಸ್ ಮಿನಿಸ್ಟರ್ ಮೊರಾರ್ಜಿ ವಸತಿ ಶಾಲೆಗಳು ಅಂತ ಹೆಸರಿಟ್ಟವರು ಗೊತ್ತಾಯ್ತಾ. ಆಮೇಲೆ ಈಗ ಬೇರೆ ಬೇರೆ ಹೆಸರಿದ್ದಾವೆ. ಅಂಬೇಡ್ಕರ್ ಶಾಲೆ, ಇಂದಿರಾ ಗಾಂಧಿ ವಸತಿ ಶಾಲೆ, ಇವೆಲ್ಲ ಬೇರೆ ಬೇರೆ ಹೆಸರುಗಳೆಲ್ಲ ಬಂದಿದ್ದಾವೆ. ಮೊದಲು ಪ್ರಾರಂಭ ಆದಾಗ ಮೊರಾರ್ಜಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ವಸತಿ ಶಾಲೆಗಳು. ನಾನು ಪ್ರಾರಂಭ ಮಾಡಿದ್ದು ಗೊತ್ತಾ ನಿಮ್ಗೆ? ಅದನ್ನೇ ತಿಳ್ಕೊಳ್ಳೋದು. ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಸ್ಟಾರ್ಟ್ ಮಾಡಿದ್ರು. 94-95ರಲ್ಲಿ ಫಸ್ಟ್ ಟೈಮ್ ನಾನು ಫೈನಾನ್ಸ್ ಮಿನಿಸ್ಟರ್ ಆಯ್ತಾ. ಇಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇರಲಿಲ್ಲ ಅಲ್ಲಿವರೆಗೆ. 94-95ಗಿಂತ ಮುಂಚೆ ಹಿಂದೆ ಸ್ಕೂಲ್ ಇರಲಿಲ್ಲ. ಈಗ ಒಂದು ಹೋಬ್ಳಿಗೆ ಒಂದು ಮಾಡಲೇಬೇಕು ಅಂತ ಮಾಡಿದ್ದೇವೆ. ಯಾಕಂದರೆ ನಿಮಗೆಲ್ಲ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು, ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಬರೀ ಶ್ರೀಮಂತರ ಮಕ್ಕಳು ಸಿಕ್ಕಿದ್ರೆ ಸಾಕು. ಬಡವ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ, ದಲಿತರಿಗೆ ಅವ್ರಿಗೂ ಕೂಡ ಕ್ವಾಲಿಟಿ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಇಲ್ಲ ಸರ್, ನಿಜವಾಗ್ಲೂ ಫುಲ್ಫಿಲ್ ಆಗ್ತಾ ಇದೆ ಸರ್. ಬಡ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೆಯದಲ್ವಾ? ಬಡವ್ರ ಮಕ್ಕಳಿಗೆ, ದಲಿತರ ಮಕ್ಕಳಿಗೆ, ಹಿಂದುಳಿದವ್ರ ಮಕ್ಕಳಿಗೆ, ಹಳ್ಳಿಗಾಡನ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಎಲ್ಲ ಬಡ ಮಕ್ಕಳಿಗೆ, ಬಡ ಪ್ರತಿಭಾವಂತ ಪ್ರತಿಭೆ ಅನ್ನೋದು ಯಾರು ಗೊತ್ತಲ್ಲ, ಗೊತ್ತಾಯ್ತಾ. ಮೇಲ್ಜಾತಿಯವ್ರ ಮಕ್ಕಳಿಗೆ ಪ್ರತಿಭಾವಂತರಾಗ್ತಾರೆ, ಬಡವ್ರ ಮಕ್ಕಳು ಆಗಲ್ಲ, ದಲಿತರ ಮಕ್ಕಳು ಆಗಲ್ಲ ಅನ್ನೋದೆಲ್ಲ ತಪ್ಪು ಕಲ್ಪನೆ. ಅವೆಲ್ಲ ಜನರನ್ನ ದಾರಿ ತಪ್ಪಿಸೋಕೆ ಹೇಳ್ತಕ್ಕಂಥದ್ದು. ಸರ್, ಈ ಶಾಲೆ ವಿಶೇಷತೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾ ಇದ್ದಾರಾ? ಈ ಶಾಲೆ ವಿಶೇಷತೆ ಏನಂದ್ರೆ ನೀವು ಎಜುಕೇಶನ್ ಮುಗಿದ ಮೇಲೆ ಕೆಲಸ ಗಿಟ್ಟಿಸ್ಕೋಬೇಕಲ್ಲ, ಬದುಕಬೇಕಲ್ಲ ಅಲ್ವಾ? ನಿಮ್ಮ ತಂದೆ ಏನು ಮಾಡ್ತಾರಮ್ಮ? ಇಲ್ಲಿ ಮತ್ತೆ ಅಲ್ಲಿಂದ ಬಗ್ಗೆ ತಿಳ್ಕೊಂಡಿದ್ದೀರಾ? ಬಸವಣ್ಣ ಬಸವೇಶ್ವರ ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ? ಬಸವಣ್ಣ ಏನು ಮಾಡಿದ್ರು ಅವರು? ಬಸವಾದೀಶರು ಏನು ಮಾಡಿದ್ರು ಸಮಾಜದಲ್ಲಿ? ಏನು ಬದಲಾವಣೆ ತಂದರು, ಏನು ಕ್ರಾಂತಿ ಮಾಡಿದ್ರು, ಏನೆಲ್ಲ ಚೇಂಜಸ್ ಆಯಿತು? ಸಾಮಾಜಿಕ ಕ್ರಾಂತಿ ಮಾಡಿದ್ರು. ಸಾಮಾಜಿಕ ಕ್ರಾಂತಿ ಮಾಡಿದ್ದು ಯಾಕೆ ಮಾಡಿದ್ರು? ಇವೆಲ್ಲ ತಿಳ್ಕೋಬೇಕು ನೀವೆಲ್ಲ, ಗೊತ್ತಾಯ್ತಾ? ಇತಿಹಾಸ ಎಲ್ಲ ಓದ್ಕೋಬೇಕು. ಬರೀ ಪಠ್ಯ ಪುಸ್ತಕ ಓದೋದು ಒಂದು ಭಾಗ. ನಮ್ಮ ದೇಶದಲ್ಲಿ ಯಾಕೆ ಜಾತೀಯತೆ ಉಂಟು? ಆ ಜಾತೀಯತೆಯಿಂದ ಏನು ತೊಂದರೆ ಆಯಿತು ಸಮಾಜಕ್ಕೆ ಅಲ್ವಾ? ಅವೆಲ್ಲ ತಿಳ್ಕೋಬೇಕಲ್ವಾ? ವೈಚಾರಿಕತೆ, ಆಮೇಲೆ ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ವೈಚಾರಿಕ ತಿಳ್ಕೋಬೇಕು. ವೈಚಾರಿಕತೆ, ವೈಜ್ಞಾನಿಕತೆ ಮಾತ್ರ ನಿಮಗೆ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಸಾಧ್ಯ. ಚೆನ್ನಾಗಿ ಎಲ್ರು ಒಂದು ಫೋಟೋ ಸರ್, ಹೊರಗಡೆ ನೋಡಿ ಇಲ್ಲ Thank you.
ಬನ್ನಿ ಬನ್ನಿ ಆಯ್ತಾಯ್ತು ಮೇಡಮ್ 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 ಹೋಗಿ ಬೇಗ ಮೇಡಮ್ ಬೇಗ ಮೇಡಮ್ ಕೂತ್ಕೊಳ್ರಿ ಬೇಗ ಬೇಗ ನೀವು ಕುಡಿಸಿ ಸರಿ ಪುಟಿ ಸರಿ ಸರ್ ಮೇಡಮ್ ಒಂದು ನಿಮಿಷ ಬೇಗ ಸ್ಮೈಲ್ ಮಾಡ್ರ ಹುಡುಗ್ರ ಅಲ್ಲಿ ಮಾತಾಡ್ತೀನಿ ನೋಡ್ರಪ್ಪ ಓಕೆ ಥ್ಯಾಂಕ್ ಯು ಓಕೆ ಯಾಕೆ